ಒಂದು ರೀತಿ ಮೈತ್ರಿ ನಾಯಕರುಗಳು ಹೇಳ್ತಾರೆ ಒಂದು ಅಪಮಾನ ಮಾಡಿದಂತಹ ರಾಜ್ಯಪಾಲರಿಗೆ ಮಾಡಿದಂತಹ ಅಪಮಾನದ ಹಿನ್ನೆಲೆಯಲ್ಲಿ ಅವ್ರನ್ನೇ ಕರೆದು ಭಾಷಣ ಮಾಡಿಸ್ತಿದ್ದಾರೆ ಅಂತ. ಈಗ ಇದ್ರ ಬಗ್ಗೆ ನಾನು ಇನ್ನೂ ರಿಯಾಕ್ಟ್ ಮಾಡೋದು. ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುವಂಥ ದಿನ ಬರುತ್ತೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಆ ಟೈಮಲ್ಲಿ ಉತ್ತರ ಕೊಡ್ತೀನಿ. ಏನು ಎದೆಗುಂದು ಹೋಗಲ್ಲ. ಇಂಥವೆಲ್ಲ ನಾನು ನೋಡಿಬಿಟ್ರೆ ರಾಜಕಾರಣದಲ್ಲಿ ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇದಕ್ಕೆಲ್ಲ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಟೈಮ್ ಕಾಯ್ತೀನಿ. ನನಗೆ ಗೊತ್ತಿಲ್ಲ ಸೋಮವಾರ ಅವ್ರ ಜಿಟಿ ದೇವೇಗೌಡ ಅಂತ ಏನಾದ್ರು ಮಾತಾಡಿದ್ರು ಸರ್? ಮೈತ್ರಿ ನಾಯಕರುಗಳೆಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಇಲ್ಲೂ ಬಂದು ಪ್ರೊಟೆಸ್ಟ್ ಮಾಡಿದ್ರು. ಸೊ ಒಂದು ರೀತಿ ಮೈತ್ರಿ ನಾಯಕರುಗಳು ಹೇಳ್ತಾರೆ ಒಂದು ಅಪಮಾನ ಮಾಡಿದಂತಹ ರಾಜ್ಯಪಾಲರಿಗೆ ಮಾಡಿದಂತಹ ಅಪಮಾನದ ಹಿನ್ನೆಲೆಯಲ್ಲಿ ಅವ್ರನ್ನೇ ಕರೆದು ಭಾಷಣ ಮಾಡಿಸ್ತಿದ್ದಾರೆ ಅಂತ. ಈಗ ಇದ್ರ ಬಗ್ಗೆ ನಾನು ಇನ್ನೂ ರಿಯಾಕ್ಟ್ ಮಾಡೋದು. ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುವಂಥ ದಿನ ಬರುತ್ತೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಆ ಟೈಮಲ್ಲಿ ಉತ್ತರ ಕೊಡ್ತೀನಿ. ಏನು ಎದೆಗುಂದು ಹೋಗಲ್ಲ. ಇಂಥವೆಲ್ಲ ನಾನು ನೋಡಿಬಿಟ್ರೆ ರಾಜಕಾರಣದಲ್ಲಿ ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇದಕ್ಕೆಲ್ಲ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಟೈಮ್ ಕಾಯ್ತೀನಿ. ನನಗೆ ಗೊತ್ತಿಲ್ಲ ಸೋಮವಾರ ಅವ್ರ ಜಿಟಿ ದೇವೇಗೌಡ ಅಂತ ಏನಾದ್ರು ಮಾತಾಡಿದ್ರು ಸರ್? ಮೈತ್ರಿ ನಾಯಕರುಗಳೆಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಇಲ್ಲೂ ಬಂದು ಪ್ರೊಟೆಸ್ಟ್ ಮಾಡಿದ್ರು. ಸೊ ಒಂದು ರೀತಿ ಮೈತ್ರಿ ನಾಯಕರುಗಳು ಹೇಳ್ತಾರೆ ಒಂದು ಅಪಮಾನ ಮಾಡಿದಂತಹ ರಾಜ್ಯಪಾಲರಿಗೆ ಮಾಡಿದಂತಹ ಅಪಮಾನದ ಹಿನ್ನೆಲೆಯಲ್ಲಿ ಅವ್ರನ್ನೇ ಕರೆದು ಭಾಷಣ ಮಾಡಿಸ್ತಿದ್ದಾರೆ ಅಂತ. ಈಗ ಇದ್ರ ಬಗ್ಗೆ ನಾನು ಇನ್ನೂ ರಿಯಾಕ್ಟ್ ಮಾಡೋದು. ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುವಂಥ ದಿನ ಬರುತ್ತೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಆ ಟೈಮಲ್ಲಿ ಉತ್ತರ ಕೊಡ್ತೀನಿ. ಏನು ಎದೆಗುಂದು ಹೋಗಲ್ಲ. ಇಂಥವೆಲ್ಲ ನಾನು ನೋಡಿಬಿಟ್ರೆ ರಾಜಕಾರಣದಲ್ಲಿ ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇದಕ್ಕೆಲ್ಲ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಟೈಮ್ ಕಾಯ್ತೀನಿ. ನನಗೆ ಗೊತ್ತಿಲ್ಲ ಸೋಮವಾರ ಅವ್ರ ಜಿಟಿ ದೇವೇಗೌಡ ಅಂತ ಏನಾದ್ರು ಮಾತಾಡಿದ್ರು ಸರ್? ಮೈತ್ರಿ ನಾಯಕರುಗಳೆಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಇಲ್ಲೂ ಬಂದು ಪ್ರೊಟೆಸ್ಟ್ ಮಾಡಿದ್ರು. ಸೊ ಒಂದು ರೀತಿ ಮೈತ್ರಿ ನಾಯಕರುಗಳು ಹೇಳ್ತಾರೆ ಒಂದು ಅಪಮಾನ ಮಾಡಿದಂತಹ ರಾಜ್ಯಪಾಲರಿಗೆ ಮಾಡಿದಂತಹ ಅಪಮಾನದ ಹಿನ್ನೆಲೆಯಲ್ಲಿ ಅವ್ರನ್ನೇ ಕರೆದು ಭಾಷಣ ಮಾಡಿಸ್ತಿದ್ದಾರೆ ಅಂತ. ಈಗ ಇದ್ರ ಬಗ್ಗೆ ನಾನು ಇನ್ನೂ ರಿಯಾಕ್ಟ್ ಮಾಡೋದು. ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುವಂಥ ದಿನ ಬರುತ್ತೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಆ ಟೈಮಲ್ಲಿ ಉತ್ತರ ಕೊಡ್ತೀನಿ. ಏನು ಎದೆಗುಂದು ಹೋಗಲ್ಲ. ಇಂಥವೆಲ್ಲ ನಾನು ನೋಡಿಬಿಟ್ರೆ ರಾಜಕಾರಣದಲ್ಲಿ ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇದಕ್ಕೆಲ್ಲ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಟೈಮ್ ಕಾಯ್ತೀನಿ. ನನಗೆ ಗೊತ್ತಿಲ್ಲ ಸೋಮವಾರ ಅವ್ರ ಜಿಟಿ ದೇವೇಗೌಡ ಅಂತ ಏನಾದ್ರು ಮಾತಾಡಿದ್ರು ಸರ್? ಮೈತ್ರಿ ನಾಯಕರುಗಳೆಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಇಲ್ಲೂ ಬಂದು ಪ್ರೊಟೆಸ್ಟ್ ಮಾಡಿದ್ರು. ಸೊ ಒಂದು ರೀತಿ ಮೈತ್ರಿ ನಾಯಕರುಗಳು ಹೇಳ್ತಾರೆ ಒಂದು ಅಪಮಾನ ಮಾಡಿದಂತಹ ರಾಜ್ಯಪಾಲರಿಗೆ ಮಾಡಿದಂತಹ ಅಪಮಾನದ ಹಿನ್ನೆಲೆಯಲ್ಲಿ ಅವ್ರನ್ನೇ ಕರೆದು ಭಾಷಣ ಮಾಡಿಸ್ತಿದ್ದಾರೆ ಅಂತ. ಈಗ ಇದ್ರ ಬಗ್ಗೆ ನಾನು ಇನ್ನೂ ರಿಯಾಕ್ಟ್ ಮಾಡೋದು. ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುವಂಥ ದಿನ ಬರುತ್ತೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಆ ಟೈಮಲ್ಲಿ ಉತ್ತರ ಕೊಡ್ತೀನಿ. ಏನು ಎದೆಗುಂದು ಹೋಗಲ್ಲ. ಇಂಥವೆಲ್ಲ ನಾನು ನೋಡಿಬಿಟ್ರೆ ರಾಜಕಾರಣದಲ್ಲಿ ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇದಕ್ಕೆಲ್ಲ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಟೈಮ್ ಕಾಯ್ತೀನಿ. ನನಗೆ ಗೊತ್ತಿಲ್ಲ ಸೋಮವಾರ ಅವ್ರ ಜಿಟಿ ದೇವೇಗೌಡ ಅಂತ ಏನಾದ್ರು ಮಾತಾಡಿದ್ರು ಸರ್? ಮೈತ್ರಿ ನಾಯಕರುಗಳೆಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಇಲ್ಲೂ ಬಂದು ಪ್ರೊಟೆಸ್ಟ್ ಮಾಡಿದ್ರು. ಸೊ ಒಂದು ರೀತಿ ಮೈತ್ರಿ ನಾಯಕರುಗಳು ಹೇಳ್ತಾರೆ ಒಂದು ಅಪಮಾನ ಮಾಡಿದಂತಹ ರಾಜ್ಯಪಾಲರಿಗೆ ಮಾಡಿದಂತಹ ಅಪಮಾನದ ಹಿನ್ನೆಲೆಯಲ್ಲಿ ಅವ್ರನ್ನೇ ಕರೆದು ಭಾಷಣ ಮಾಡಿಸ್ತಿದ್ದಾರೆ ಅಂತ. ಈಗ ಇದ್ರ ಬಗ್ಗೆ ನಾನು ಇನ್ನೂ ರಿಯಾಕ್ಟ್ ಮಾಡೋದು. ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುವಂಥ ದಿನ ಬರುತ್ತೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಆ ಟೈಮಲ್ಲಿ ಉತ್ತರ ಕೊಡ್ತೀನಿ. ಏನು ಎದೆಗುಂದು ಹೋಗಲ್ಲ. ಇಂಥವೆಲ್ಲ ನಾನು ನೋಡಿಬಿಟ್ರೆ ರಾಜಕಾರಣದಲ್ಲಿ ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಇದಕ್ಕೆಲ್ಲ ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಟೈಮ್ ಕಾಯ್ತೀನಿ. ನನಗೆ ಗೊತ್ತಿಲ್ಲ ಸೋಮವಾರ ಅವ್ರ ಜಿಟಿ ದೇವೇಗೌಡ ಅಂತ ಏನಾದ್ರು ಮಾತಾಡಿದ್ರು ಸರ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.